ಹಾಯ್ ನಮಸ್ತೆ ರೀ ಫ್ರೆಂಡ್ಸ್ ಎಲ್ರಿಗೂ. ಫ್ರೆಂಡ್ಸ್ ಇವತ್ತು ನೋಡಿರಿ ನನ್ನ ಈ ವಿಡಿಯೋದಲ್ಲಿ ನಿಮಗೆ ಪಕ್ಕಾ ನಾಟಿ ಸ್ಟೈಲ್ ಮಟನ್ ಚಾಪ್ಸ್ನ ಯಾವ ಥರ ಮಾಡೋದು ಅಂತ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿರಿ, ನಾನು ಒಂದು 3/4 kg ಅಷ್ಟು ನಾನು ಮಟನನ್ನು ತಗೊಂಡು ನೀಟಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡೀನಿ. ಕುಕ್ಕರ್ ಇಟ್ಕೊಂಡೀನಿ. ಈ ಚಿಕನ್ ಚಾಪ್ಸ್ ಮಾಡೋದಾದರೆ ಡೈರೆಕ್ಟಾಗಿ ಪಾತ್ರೆಯಲ್ಲೇ ಮಾಡ್ಬೋದು ರೀ ಫ್ರೆಂಡ್ಸ್. ಆದರೆ ಈ ಮಟನ್ನಿಂದ ಮಾತ್ರ ಬೇಗ ಬೇಯಲ್ಲ, ಹಾಗಾಗಿ ಕುಕ್ಕರಲ್ಲೇ ಮಾಡ್ಬೇಕಾಗತ್ತೆ. ಹಾಗಾಗಿ ನೋಡಿರಿ, ಒಂದು 4-5 ಸ್ಪೂನಿನಷ್ಟು ನಾನು ಆಯಿಲ್ ಹಾಕ್ಕೊಂಡು ಅದೇನು ನಾನು ಮಟನ್ ತಗೊಂಡಿದ್ನಲ್ಲ ಅದನ್ನ ಇದಕ್ಕೆ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಒಂದು ಚಾಪ್ಸ್ ಮಾಡೋಕ್ಕೆ ಮಟನ್ ಯಾವ ಥರ ಇರಬೇಕಪ್ಪ ಅಂತಂದ್ರೆ ಈ ಸ್ವಲ್ಪ ಬೋನ್ಸ್ ಇರೋದೇ ಇರ್ಬೇಕ್ರಿ, ಅಂದರೆ ಚಾಪ್ಸ್ ಟೇಸ್ಟಾಗಿರ್ತೈತಿ. ಈ ಬೆನ್ನು ಮೂಳೆ ಸೈಡ್ ಇರ್ತೈತಲ್ಲ ಮಟನ್, ಆ ಥರ ಮಟನ್ ಇದ್ಬಿಟ್ರಂತೂ ಭಾಳ ಟೇಸ್ಟ್ ಕೊಡ್ತೈತಿ ಮಟನ್ ಚಾಪ್ಸ್ ಇದು. ಇಲ್ಲಿ ನೋಡಿರಿ, ಇದಕ್ಕೆ ಮೇಲೆ ಒಂದು ಅರ್ಧ ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿ ನಾನು ಇದು ಮಟನ್ ಜೊತೆಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ನಾನು ಮಾಡಿ ತೋರಿಸೋ ಅಂಥ ಮಟನ್ ಚಾಪ್ಸು ಸೇಮ್ ರೆಸ್ಟೋರೆಂಟ್ ಟೇಸ್ಟಲ್ಲೇ ಆ ಸ್ಟೈಲಲ್ಲೇ ಇರ್ತೈತೆ ರೀ ಫ್ರೆಂಡ್ಸ್ ಇದು. ಇಲ್ಲಿ ನೋಡಿರಿ, ಇದನ್ನ ಆಯಿಲಲ್ಲಿ ಒಂದು ಸ್ವಲ್ಪ ಮಟನ್ ಆಯಿತು, ಚಿಕನ್ ಆಯಿತು, ಯಾವುದೇ ಆದ್ರೂ ಒಂದು ಸ್ವಲ್ಪ 2-3 ನಿಮಿಷ ನಾವು ಈ ಥರ ಫ್ರೈ ಮಾಡ್ಕೋಬೇಕಾಗ್ತೈತಿ. ಯಾಕಂತಂದ್ರೆ ಸ್ವಲ್ಪ ಹಸಿ ಸ್ಮೆಲ್ ಹೋಗಲಿ ಅನ್ನೋ ಒಂದು ಕಾರಣಕ್ಕಷ್ಟೇ. ನೋಡಿರಿ, ಅಷ್ಟೇ ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದು ಸ್ವಲ್ಪ ಅರ್ಧ ಸ್ಪೂನಿನಷ್ಟು ಅರಶಿನ ಪುಡಿ, ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು ಇದನ್ನ ಇನ್ನೊಂದು 2-3 ಸಲ ನೀಟಾಗಿ ಫ್ರೈ ಮಾಡ್ಕೊತೀನಿ. ಇದಿಷ್ಟನ್ನು ನಾವು ಫ್ರೈ ಮಾಡಿ ಒಂದು ಸ್ವಲ್ಪ ಮುಚ್ಚಿಬಿಟ್ರೆ ಅದು ಮಟನ್ನು ತಾನಾಗೆ ನೀರು ಬಿಟ್ಕೊಂಡ್ಬಿಡ್ತೈತೆ ರೀ. ಅಷ್ಟು ಚೆನ್ನಾಗಿ ಒಂದು 1/4% ಇದರಲ್ಲೇ ಸ್ವಲ್ಪ ಕುದ್ದು ಬಿಡ್ತೈತೆ ಅದು. ಹಾಗಾಗಿ ಇಲ್ಲಿ ನೋಡಿರಿ ಫ್ರೆಂಡ್ಸ್, ನಾನು ಒಂದು ಗ್ಲಾಸಿನಷ್ಟು ನಾನು ನೀರನ್ನ ಹಾಕ್ಕೊಂಡು ಈಗ ಇದನ್ನು ಕುಕ್ಕರ್ ಇದು ಹಾಕಿ ಲಿಡ್ ಹಾಕಿ ನಾನು 1-2 ವಿಸಲ್ನ ನಾನು ಕೂಗಿಸ್ಕೊತೀನಿ. ನೀವು ಮನೆಯಲ್ಲಿ ಯಾವ ಥರ ಮಟನ್ ತಗೊಂಡು ಬಂದಿರ್ತೀರ ಅಂದರೆ ಎಳೆ ಮಟನ್ ಆದರೆ ಒಂದು 3 ವಿಸಲ್ ಆದರೆ ಡೈರೆಕ್ಟಾಗಿ ಮಸಾಲ ಹಾಕಿ ಒಂದೇ ಸಲ ನಾವು ಮಾಡ್ಕೋಬೋದು. ಆದರೆ ಇದೊಂದು ಸ್ವಲ್ಪ ಬಲ್ತಿರೋದ್ರಿಂದ ನಾನು ಫಸ್ಟಿಗೆ 1-2 ವಿಸಲ್ನ ಕೂಗಿಸ್ಕೊತೀನಿ ಉಪ್ಪು ಅರಶಿನ ಪುಡಿ ಹಾಕಿ. ಆಮೇಲೆ ನೆಕ್ಸ್ಟ್ ಇದಕ್ಕೆ ನಾನು ಮಸಾಲಕ್ಕೆ ಏನೇನು ತಗೊಂಡೇನಿ ಅಂತಂದರೆ ಒಂದು ಅರ್ಧ ಬೌಲಷ್ಟು ನಾನು ಕೊಬ್ಬರಿ, 2 ಮೀಡಿಯಮ್ ಸೈಜ್ ಈರುಳ್ಳಿ, 7-8 ಹಸಿ ಮೆಣಸಿನ್ಕಾಯಿ, ಒಂದು ಅರ್ಧ ಸ್ಪೂನಿನಷ್ಟು ಕಾಳು ಮೆಣಸು, ಒಂದು ಅರ್ಧ ಇಂಚು ಶುಂಠಿ, ಆಮೇಲೆ ಒಂದು 5-6 ಲವಂಗ, ಒಂದು ಏಲಕ್ಕಿ, ಆಮೇಲೆ ಒಂದು ಅರ್ಧ ಸ್ಪೂನಿನಷ್ಟು ಸೋಂಪು ಕಾಳು, ಒಂದು ಅರ್ಧ ಇಂಚಿನಷ್ಟು ಶುಂಠಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ, 1 ಸ್ಪೂನಿನಷ್ಟು ಕೊತ್ತಂಬರಿ ಕಾಳು ಪುಡಿ, ಆಮೇಲೆ ಒಂದು ಸ್ವಲ್ಪ ಪುದೀನ, ಒಂದು ಸ್ವಲ್ಪ ಕೊತ್ತಂಬರಿ, ಇವಿಷ್ಟನ್ನು ನಾನು ಈ ಮಸಾಲಕ್ಕೆ ತಗೊಂಡೇನ್ರಿ. ಈಗ ಅದೇನು ನಾನು ಮಸಾಲ ತಗೊಂಡನಲ್ಲ ಅದನ್ನು ನಾನು ಒಂದು ಬಾಣಲೆಗೆ ಒಂದು ಸ್ವಲ್ಪ ಆಯಿಲ್ ಹಾಕಿ ನಾನು ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಅವೇನು ಸ್ಪೈಸಿ ಐಟಮ್ಸ್ ಏನು ತಗೊಂಡಿದ್ನಲ್ಲ ಮಸಾಲದ್ದು, ಅದನ್ನೆಲ್ಲದನ್ನು ನಾನು ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಕೆಲವೊಬ್ಬರು ಇದನ್ನ ಹಸಿಯಾಗೆ ಹಾಕ್ತಾರೆ. ಹಸಿಯಾಗಿ ಹಾಕಿದರೂ ಒಂದು ಟೇಸ್ಟ್ ಬರ್ತೈತಿ. ಆಮೇಲೆ ಈ ಥರ ಒಂದು ಸ್ವಲ್ಪ ಹುರಿದು ಸ್ವಲ್ಪ ಇದು ಮಾಡಿ ಹಾಕಿದ್ರೂ ಇದು ಒಂದು ಟೇಸ್ಟ್ ಚೆನ್ನಾಗಾಗ್ತೈತೆ ರೀ ಫ್ರೆಂಡ್ಸ್. ಹಾಗಾಗಿ ನಾವು ಯಾವಾಗಲೂ ಇದನ್ನು ಈ ಥರ ಮಸಾಲ ನಾನು ಹಸಿಯಾಗಿ ಹಾಕೋಂಗಿಲ್ಲ, ಯಾವಾಗಲೂ ಒಂದು ಸ್ವಲ್ಪ ಫ್ರೈ ಮಾಡೇ ಹಾಕ್ತಿರ್ತೀನಿ. ನೋಡಿರಿ, ಒಂದು ಸೈಡು ಅದು ಕುಕ್ಕರ್ ಕೂಗೋಷ್ಟೊತ್ತಿಗೆ ನಾವು ಈ ಮಸಾಲಾನ ರೆಡಿ ಮಾಡ್ಕೋಬೋದು. ಈ ಒಂದು ರೆಸಿಪಿನ ಒಂದು 20 ನಿಮಿಷದೊಳಗೆ ನಾವು ಮಾಡ್ಕೊಂಡು ಬಿಡ್ಬೋದು ರೀ. ಅಷ್ಟು ಫಾಸ್ಟಾಗಿ ಆಗ್ತೈತಿ. ಚಿಕನ್ ಆದರೆ ಒಂದು 10 ನಿಮಿಷದಲ್ಲಿ ಮಾಡ್ಕೋಬೋದು, ಯಾಕಂತಂದ್ರೆ ಬೇಗ ಕುದೀತೈತದು. ಈ ಮಟನ್ ಆಗಿರೋದ್ರಿಂದ ಒಂದು 10 ನಿಮಿಷ ಲೇಟಾಗಿ ಆಗ್ತೈತಿ. ಹಾಗಾಗಿ ನೋಡಿರಿ, ಈಗ ಇವಿಷ್ಟನ್ನು ನಾನು ಏನು ತಗೊಂಡನಲ್ಲ ಕೊಬ್ಬರಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಅದನ್ನೆಲ್ಲದನ್ನು ಒಂದು ಸಲ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಈ ಒಂದು ಲಾಸ್ಟಿಗೆ ಹಾಕ್ಕೊಂಡಿರೋ ಐಟಮ್ಗಳೆಲ್ಲ ಏನು ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು ಅನ್ನೋದು ಏನಿಲ್ಲ ರೀ. ಸುಮ್ಮನೆ ಬೆಚ್ಚಗಿರ್ತೈತಲ್ಲ ಅದರಲ್ಲೇ ಇದನ್ನೆಲ್ಲ ಹಾಕಿ ಒಂದು ಸಲ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆಯಿತು. ಯಾಕಂತಂದ್ರೆ ಎಲ್ಲದು ಚೆನ್ನಾಗಿ ನೀಟಾಗಿ ಈ ಥರ ಮಿಕ್ಸ್ ಆಯ್ತಪ್ಪ ಅಂತಂದ್ರೆ ಮಸಾಲನೂ ಫ್ಲೇವರ್ ಚೆನ್ನಾಗಿ ಕೊಡ್ತೈತಿ ಅನ್ನೋ ಒಂದು ಉದ್ದೇಶದಿಂದ ಈ ಥರ ಮಾಡ್ಕೊಳೋದಷ್ಟೇ. ಆ ಕಡೆ 2 ವಿಸಲ್ ಬರೋದ್ರಾಗನೇ ನಂದು ಇಲ್ಲಿ ಮಸಾಲ ಎಲ್ಲ ಫ್ರೈ ಆಗೋಯ್ತು ನೋಡಿರಿ. ಈಗ ಇದನ್ನ ಒಂದು 2 ನಿಮಿಷ ತಣ್ಣಗಾಗಕ್ಕೆ ಬಿಟ್ಟು ಇದನ್ನ ನಾನು ಇದಿಷ್ಟನ್ನು ನಾನು ಒಂದು ಸ್ವಲ್ಪ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಇದಕ್ಕೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂತಂದರೆ ಇದಕ್ಕೆ 1 ಸ್ಪೂನಿನಷ್ಟು ಇಲ್ಲಾಂದ್ರೆ 1.5 ಸ್ಪೂನಿನಷ್ಟು ನಾನು ಕಡಲೆ ಹಾಕ್ತಿದ್ದೀನಿ. ಯಾಕಪ್ಪ ಅಂತಂದರೆ ಮಸಾಲ ಸ್ವಲ್ಪ ತಿಕ್ನೆಸ್ ಬರಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಅಷ್ಟೇ. ನೀವು ಬೇಕಿದ್ರೆ ಗೋಡಂಬಿನೂ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಕಡಲೆ ಹಾಕ್ಕೊಂಡೇನಿ. ಇಲ್ಲಿ ನೋಡಿರಿ ಫ್ರೆಂಡ್ಸ್, ಇದು ಕುಕ್ಕರ್ ತಣ್ಣಗಾದ್ಮೇಲೆ ಓಪನ್ ಮಾಡಿ ನೋಡಿದ್ರೆ ಎಷ್ಟು ಚೆನ್ನಾಗಿ ಬೆಂದೈತಿ ಅಂತ. ಅಂದರೆ 50% ಅಷ್ಟೇ ಬೆಂದಿರೋದ್ರಿ ಫ್ರೆಂಡ್ಸ್ ಇದು.
ಈಗ ಇನ್ನು 50%ನ ನಾನು ಈಗ ಅದೇನು ನಾನು ಮಸಾಲ ಎಲ್ಲ ತಗೊಂಡು ಗ್ರೈಂಡ್ ಮಾಡ್ಕೊಂಡು ಬಂದನಲ್ಲ, ಆ ಮಸಾಲನ ಇದಕ್ಕೆ ಆ್ಯಡ್ ಮಾಡ್ಕೊಂಡು ನಾನು ಇನ್ನು 50%ನ ನಾನು ಕುದಿಸ್ಕೊಂತೇನೆ. ಇದು ಫ್ರೆಂಡ್ಸ್, ನಾವು ಯಾವುದೇ ಒಂದು ಅಡುಗೆ ಮಾಡಲಿ ರೀ, ಸ್ವಲ್ಪ ತಾಳ್ಮೆಯಿಂದ ನಿಧಾನವಾಗಿ ಮಾಡಿದರೆ ಪ್ರತಿಯೊಂದು ಅಡುಗೆನೂ ಅಷ್ಟೇ ಟೇಸ್ಟ್ ಆಗ್ತೈತಿ. ಆಮೇಲೆ ಸ್ವಲ್ಪದ್ರಲ್ಲೇ ಏನಾದರೂ ಚೇಂಜಸ್ ಮಾಡ್ಕೊಂಡು ಒಂದೊಂದು ಐಟಮ್ನ ಚೇಂಜಸ್ ಮಾಡ್ಕೊಂಡು ಅಡುಗೆ ಮಾಡಿಬಿಟ್ರೆ ಟೇಸ್ಟು ಬೇರೆ ಥರ ಕೊಡ್ತೈತಿ. ನಮಗೂ ಮಾಡೋರಿಗೂ ಖುಷಿ, ಆಮೇಲೆ ಅದನ್ನು ಊಟ ಮಾಡೋರಿಗೂ ಖುಷಿ. ಹಂಗಾಗಿ ಸ್ವಲ್ಪದ್ರಲ್ಲೇ ಚೇಂಜಸ್ ಮಾಡ್ಕೊಂಡು ಅಡುಗೆ ಮಾಡಬೇಕು ಅನ್ನೋದು ನನ್ನ ಒಂದು ಇದು ಧ್ಯೇಯ. ಇಲ್ಲಿ ನೋಡ್ರಿ, ಈ ಒಂದು ಮಸಾಲಾನ ನಾನು ಹಾಕಿದ ಮೇಲೆ ಒಂದು 2-3 ನಿಮಿಷನ ನಾನು ಈ ಥರ ಇದನ್ನ ಎಣ್ಣೆಲಿ ಒಂದು ಸ್ವಲ್ಪ ಫ್ರೈ ಆಗ್ಬೇಕ್ರಿ. ಅಂದ್ರೆ ಆ ಮಸಾಲದ್ದು ಸ್ವಲ್ಪ ಹಸಿ ಸ್ಮೆಲ್ ಹೋಗಲಿ ಅನ್ನೋ ಕಾರಣಕ್ಕೆ. ನಿಮಗೆ ಇಷ್ಟೇ ತಿಕ್ನೆಸ್ ಇರಲಪ್ಪ ಅನ್ನೋದಾದ್ರೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ನೀವು ಹೀಗೆ ಕುದಿಸ್ಕೊಂಡ್ರೆ ಚಪಾತಿಗೆ ರೊಟ್ಟಿಗೆ ಬರ್ತೈತಿ. ಆದರೆ ಈ ಮುದ್ದೆಗೆಲ್ಲ ಊಟ ಮಾಡಬೇಕು, ರೈಸಿಗೆಲ್ಲ ಬೇಕಪ್ಪ ಅಂತಂದ್ರೆ ಇನ್ನೊಂದು ಸ್ವಲ್ಪ ನಾವು ನೀರನ್ನ ಆ್ಯಡ್ ಮಾಡ್ಕೊಂಡು ಇದನ್ನ ನಾವು ಕುದಿಸ್ಕೋಬೇಕಾಗ್ತೈತೆ ರೀ. ನಾನು ಹಾಗಾಗಿ ಮತ್ತೊಂದು ಅರ್ಧ ಗ್ಲಾಸ್ನಷ್ಟು ನಾನು ನೀರನ್ನ ಆ್ಯಡ್ ಮಾಡ್ಕೊಂಡು ಇದಕ್ಕೆ ಈ ಒಂದು ಟೈಮ್ನಲ್ಲಿ ಫ್ರೆಂಡ್ಸ್ ನೀವು ಟೇಸ್ಟ್ ನೋಡಿ ಉಪ್ಪೇನಾದರೂ ಕಡಿಮೆ ಇದ್ರೆ ಹಾಕ್ಕೊಂಡು ಕುಕ್ಕರ್ ಲಿಡ್ನ ಮುಚ್ಚಿಬಿಟ್ರೆ ಇದು ಒಂದು 2 ವಿಸಲ್ ಮುಗಿದ್ಬಿಟ್ರೆ ನೋಡಿರಿ ಫ್ರೆಂಡ್ಸ್, ಇದು ನಾಟಿ ಸ್ಟೈಲ್ ರೆಸ್ಟೋರೆಂಟ್ ಟೇಸ್ಟ್ ಆಗಿರೋಂಥ ಒಂದು ಮಟನ್ ಚಾಪ್ಸು ರೆಡಿ ಆಗೈತೆ ರೀ. ನೋಡಿರಿ ಫ್ರೆಂಡ್ಸ್, ಇದು ನೀವು ಇದನ್ನು ಮನೆಯಲ್ಲಿ ದೋಸೆಗೆ, ರೊಟ್ಟಿಗೆ, ಚಪಾತಿಗೆ, ಮುದ್ದೆಗೆ ಯಾವುದಕ್ಕಾದ್ರೂ ನೀವು ಇದನ್ನ ಟೇಸ್ಟ್ ಮಾಡ್ಬೋದು. ನೋಡಿರಿ ಎಷ್ಟು ಸೂಪರಾಗಿ ಬಂದೈತಿ ಅಂತ. ಫ್ರೆಂಡ್ಸ್, ನನ್ನ ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿರಿ. ಹಾಗೆ ಹೊಸದಾಗಿ ನೋಡೋರು ಯಾರಾದರೂ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಎಲ್ಲ ವೀಡಿಯೋಸ್ನು ನೋಡಿ ನಮಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ತಾ ನನ್ನ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತದೇನೆ ರೀ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ರೀ ಫ್ರೆಂಡ್ಸ್. ಅಲ್ಲಿ ತನಕ ನಿಮಗೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.